ಎಲ್ಲ ಕಾನೂನುಗಳಿಗೂ ಏನು ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸ್ತೀನಿ. ಅದೇ ರೀತಿ ನಮ್ಮ ರಾಜಣ್ಣವರು ಒಬ್ಬರು ಅಡುಗೆ ಸಿಬ್ಬಂದಿ ವಿಶೇಷವಾಗಿ ಮಾಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದರು. ಅವರು ವೈಯಕ್ತಿಕ ವಿಚಾರಕ್ಕೋಸ್ಕರ ಅವ್ರು ಏನು ಪರ್ಸನ್ ಮಾಡ್ಕೊಂಡಿದ್ದಾರೆ, ಬಟ್ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಅಲ್ಲಿಂದ ಅವ್ರು ಏನು ಮನೆಗೆ ಬರೋವರೆಗೂ ಕೂಡ ಖರ್ಚು ವೆಚ್ಚನ ನಾವು ಇಲಾಖೆಯಿಂದ ಬರ್ಸಿದ್ದೀವಿ. ಅವ್ರು ಔಟ್ಸೋರ್ಸ್ ಸಿಬ್ಬಂದಿ ಆದರೂ ಕೂಡ ಅವರು ಈಗ ಆರೋಗ್ಯವಾಗಿದ್ದಾರೆ, ಅವ್ರ ಕೆಲಸಕ್ಕೆ ತೊಗೊಂಡಿದ್ವಿ, ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅದೇ ರೀತಿಯಾಗಿ ನಮ್ಮ SC/ST ಜನಾಂಗದವರು ಸ್ಮಶಾನ ಭೂಮಿಗಳು ಸಾಕಷ್ಟು ಬೇಡಿಕೆಗಳನ್ನು ಹೇಳ್ತಾ ಇದೆ. ನಿಮಗೆ ಸಂಬಂಧಿಸಪಟ್ಟಂಗೆ ಗ್ರಾಮ ಪಂಚಾಯತಿಯಿಂದ ಜಾಗವೇ ಏನಾದರೂ ಲಭ್ಯವಿದ್ದಲ್ಲಿ ಸಂಬಂಧಿಸಿದ PDOಗಳಿಂದ ಜಾಗದ ದೃಢೀಕರಣದ ನಮ್ಮ ಇಲಾಖೆಗೆ ಕೊಟ್ಟರೆ ನಾನು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಶಿಫಾರಸು ಮಾಡ್ತೀನಿ. ಆಮೇಲೆ ಅದೇ ರೀತಿಯಾಗಿ ಅಂಬೇಡ್ಕರ್ ಭವನ ಆಗಲಿ ಪ್ರತಿಯೊಂದಕ್ಕೂ ಕೂಡ ಜಾಗ ಲಭ್ಯವಿದ್ದಲ್ಲಿ ನಮ್ಮ ಇಲಾಖೆಗೆ ನೀವು ಮನವಿ ಸಲ್ಲಿಸಿದರೆ ನಾನು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮನವಿ ಶಿಫಾರಸು ಮಾಡ್ತೇನೆ. ಇಷ್ಟೊಂದು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕುಂದುಕೊರತೆ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಸಂಘ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿ ಹಾಸ್ಟೆಲ್ ನಮ್ಮ ಸಮಾಜ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ 8 ಹಾಸ್ಟೆಲ್ಗಳಿದ್ದಾವೆ. 8 ಹಾಸ್ಟೆಲ್ಗಳಿಗೆ CC ಕ್ಯಾಮೆರಾ ಇದ್ದಾವೆ, ಶುದ್ಧ ಕುಡಿಯುವ ನೀರು ಘಟಕಗಳು ಇದ್ದಾವೆ. 1 ಹಾಸ್ಟೆಲ್ಗೆ 2 ಹಾಸ್ಟೆಲ್ಗೆ ಬಿಸಿ ನೀರು ಇಲ್ಲ ಸರ್. ಈ ವಾರದಲ್ಲಿ ಶಾಸಕರ ಅನುದಾನದಲ್ಲಿ ಹೊಸದಾಗಿ ಅಳವಡಿಕೆ ಮಾಡ್ತಾ ಇದ್ದಾರೆ. ಮುಂದೆ ಸೋಮವಾರದಲ್ಲಿ ಬಿಸಿ ನೀರು ವ್ಯವಸ್ಥೆ ಆಗುತ್ತೆ ಸರ್. ಈಗ ಸದ್ಯಕ್ಕೆ ಮಟ್ಟಕ್ಕೆ ಒಂದು ವಾರ 15ರಿಂದ ಸ್ವಲ್ಪ ಕೈಗೊಂಡಿದ್ದಾರೆ. ಆಮೇಲೆ ಬಿಸಿ ನೀರು ಹುಡುಗರಿಗೆ ಕಾಸು ಕೊಡುವಂಥ ವ್ಯವಸ್ಥೆ ಮಾಡಿಸ್ತಾ ಇದೆ ಸರ್. ಮೊನ್ನೆ ಸಾಹೇಬರು ಕೂಡ ಬರ್ತಿರ್ತಾರೆ, ವಿಸಿಟ್ ಮಾಡ್ತಾ ಇರ್ತಾರೆ ಸಾಹೇಬರು, ನಾವು ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ದಿನಗಳಲ್ಲಿ ವಾರದಲ್ಲಿ 1 ದಿನ 2 ದಿನ ತಹಸೀಲ್ದಾರ್ ಸಾಹೇಬರು ಸಮೇತ ವಿಸಿಟ್ ಮಾಡಿಸ್ತೀವಿ. ನಮ್ಮ ತಾಲೂಕಲ್ಲಿ 8 ಹಾಸ್ಟೆಲ್ ಇದ್ದರೆ ಕೇವಲ 2 ಪರ್ಮನೆಂಟ್ ವಾರ್ಡನ್ಗಳು ಇದ್ದಾರೆ ಸರ್. ಒಬ್ಬೊಬ್ಬರಿಗೆ 3-4 ಹಾಸ್ಟೆಲ್ ಹಾಕಿದೆ. ಅವ್ರಿಗೆ ಸ್ವಲ್ಪ ಕೆಲಸದ ಒತ್ತಡ ಆಗಲಿಕ್ಕೆ ಆಗ್ತದೆ ಸರ್. ಈಗ ಪರ್ಮನೆಂಟ್ ಸಿಬ್ಬಂದಿಗಳು ಬಂದರೆ ಸಮಸ್ಯೆಗಳು ಬಗೆಹರಿಸ್ತದೆ. ಅದನ್ನು ಕೂಡ ಮನವಿ ಈ ಮುಂದಿನ ಜೂನ್ನಲ್ಲಿ ಹೊಸ ಸಿಬ್ಬಂದಿಗಳು ಬರ್ತಾರೆ ಸರ್, ಪೋಸ್ಟಿಂಗ್ ಆಗ್ತಾರೆ. ಅಂಥ ಸಮಸ್ಯೆಗಳಿದ್ದರೆ ನಾವು ಕೂಡ ವಿಸಿಟ್ ಮಾಡಿ ಬಗೆಹರಿಸುವಂಥ ವ್ಯವಸ್ಥೆ ಮಾಡ್ತೀವಿ.